ತುಮಕೂರು ರಾಜಕೀಯದಲ್ಲಿ ಶುರುವಾಯ್ತಾ ಗೂಢಾಚಾರಿ ರಾಜಕೀಯ. ಎದುರಾಳಿಗಳನ್ನ ಮಣಿಸಲು ಗೂಢಾಚಾರ್ಯ ಅಸ್ತ್ರ ಪ್ರಯೋಗಿಸಿದ್ರ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಗೂ ಪುತ್ರನ ವಿರುದ್ಧ ಆರೋಪ ಕೇಳಿ ಬಂದಿದೆ. ಎದುರಾಳಿಗಳನ್ನ ಮಣಿಸಲು ಈ ತಂತ್ರವನ್ನ ಉಪಯೋಗಿಸ್ತಾ ಇದ್ದಾರಾ ಅನ್ನೋದಾಗಿ ಗುಬ್ಬಿ ಶಾಸಕ ಹಾಗೆ ಪುತ್ರನ ವಿರುದ್ಧ ಆರೋಪ ಕೇಳಿ ಬಂದಿರುವಂತದ್ದು. ಜೆಡಿಎಸ್ ಮುಖಂಡ ಸಿಎಸ್ ಪುರನಾಗರಾಜ್ ಮೇಲೆ ಗೂಢಾಚಾರಿ, ಎಸ್ಆರ್ ಶ್ರೀನಿವಾಸ್ ಹಾಗೂ ಪುತ್ರ ದುಷ್ಯಂತ್ ಮೇಲೆ ಈ ವಿಚಾರವಾಗಿ ಗಂಭೀರವಾದ ಆರೋಪ ಕೇಳಿ ಬಂದಿದೆ. ಖುದ್ದು ಸುದ್ದಿಗೋಷ್ಠಿ ನಡೆಸಿ ಆರೋಪವನ್ನ ಮಾಡಿದ್ದಾರೆ ಸಿಎಸ್ ಪುರನಾಗರಾಜು. ಚಾಲಕ ಸಂತೋಷ್, ಆಪ್ತ ಸಹಾಯಕ ಚಂದು ಜೊತೆ ಸಂಪರ್ಕ, ಹಣದ ಆಮಿಷ ಒಡ್ಡಿ ಚಲನವಲನ ತಿಳಿದುಕೊಳ್ಳಲು ಪ್ರಯತ್ನ ಪಡ್ತಿದ್ದಾರೆ. ನಾನು ಪ್ರಬಲ ಎದುರಾಳಿಯಾದ ಕಾರಣ ಕುತಂತ್ರ ನಡೆಸ್ತಾ ಇದ್ದಾರೆ ಅನ್ನೋದಾಗಿ ನಾಗರಾಜ್ ಹೇಳಿದ್ದಾರೆ. ಅದೇ ಮೆಸೇಜ್ ಮಾಡಿದ್ರಿ, ಮೆಸೇಜ್ ನೋಡ್ದ? ನಾನು ನೋಡ್ದೆ ಅಣ್ಣ. ಅದು ಏನಂತ ಅದೇನಾ ಅಣ್ಣ, 2 ಪ್ರಾಪರ್ಟಿ ಐತಿ ನಂಗೆ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಗೊತ್ತಿಲ್ಲ, ತಿಳ್ಕೊಬೇಕಷ್ಟೇ ಅಣ್ಣ. ಕರೆಕ್ಟ್ ಆಗಿ ತಿಳ್ಕೊ. ಯಾಕೆಂದ್ರೆ ಅಣ್ಣ ಈ ಜಾಗದ್ ನಾನಿನ್ ಕಳ್ಸಿದ್ನಲ್ಲ, ಆರ್ಚ್ ಎಲ್ಲ ಮಾಡಿದಾರಂತೆ ಎಂಟ್ರೆನ್ಸ್ ಅಲ್ಲಿ. ಏನೋ ಫ್ರಂಟ್ ಅಲ್ಲಿರೋ ಜಾಗ ಒಂದ್ ಸ್ವಲ್ಪ ಲಿಟಿ ಏನೋ ಇದು ಅವ್ರೇನೋ ಓನರ್ ಕೊಟ್ಟಿಲ್ಲ ಅಂತ ಹೇಳಿ, ರೈತರೇನೋ ಕೊಟ್ಟಿಲ್ಲ ಅಂತ ಹೇಳಿ ಅಣ್ಣ ಸೈಡ್ ಅಲ್ಲಿ ಅಕ್ಕಪಕ್ಕ ಕೊಟ್ಟಿಲ್ಲ. ಮುಂದೆಗಡೆ ಮಾತ್ರ ಒಂದ್ ಸಣ್ಣದಾಗ ಒಂದ್ ರೋಡ್ ತರ ಮಾಡ್ಕೊಂಡು ಆರ್ಚ್ ಮಾಡ್ಕೊಂಡವ್ರ ಒಳಗಡೆ. ಅಣ್ಣ ಇನ್ನು ಏನು ಗೌರ್ಮೆಂಟ್ ಕ್ಲಿಯರೆನ್ಸಸ್ ಅವು ಏನೂ ಆಗಿಲ್ಲ. ಇದೇನಾ ಅಥವಾ ಬೇರೆದ ಕರೆಕ್ಟ್ ಆಗಿ ವಿಚಾರಿಸ್ಕೊಂಡು ಹೇಳ್ತೀಯಾ? ಅಣ್ಣ ವಿಚಾರಿಸ್ಕೊಂತೀನಿ ಅಣ್ಣ. ಅದೇ ನಮ್ಮ ಹುಡುಗ ಒಬ್ಬ ಇದಾನಲ್ಲಿ, ವಿಚಾರಿಸ್ತೀನಿ ಅಣ್ಣ. ಫೋಟೋಸ್ ಕಳ್ಸಿದೀನಿ ನೋಡು. ಸರಿ ಅಣ್ಣ, ವಿಚಾರಿಸ್ತೀನಿ. ಪ್ರಾಪರ್ಟಿ ಇನ್ನು ಏನು ಸೈಟ್ಸ್ ಗಳು ಯಾವ ಸೇಲ್ ಆಗ್ತಿಲ್ವಂತ ಇಲ್ಲಿ? ಅಣ್ಣ ಸೇಲ್ ಆಗ್ತಿಲ್ವ ಅಂತ ಅಣ್ಣ? ಸೇಲ್ ಮಾಡ್ತಿಲ್ಲ, ಈಗಲ್ ವರ್ಕ್ ಎಲ್ಲ ಬಾಕಿ ಇದೆ. ಅದೇ ಅಣ್ಣ ನಮ್ಮ ಹುಡುಗ ನಂಗೆ ಹೇಳಿದ್ದ, ಅದನ್ನೇ ನಿಮ್ಗೆ ಹೇಳ್ದೆ ಅಣ್ಣ. ಅಣ್ಣ ಇದಣ್ಣ, ಅದೇ ಅಣ್ಣ ಅಮೌಂಟ್ ಕೇಳಿದ್ನಲ್ಲ, ಏನಾಯ್ತಣ್ಣ? ಶನಿವಾರ ಅಂತ ಹೇಳಿದ್ದಲ್ಲ ನಾನು, ಶನಿವಾರದ ಮೇಲೆ ಮಾತಾಡ್ತೀನಿ. ಶನಿವಾರದ ಮೇಲೆ ಮಾತಾಡ್ತೀರಣ್ಣ? ನಾನು ತುಮಕೂರ್ಗೆ ಹೋಗಿಲ್ಲ. ಹೌದಣ್ಣ. ಇವಾಗಣ್ಣ ಬೆಂಗಳೂರಿಲಿದ್ದೀನಿ. ಹೌದಣ್ಣ. ಸರಿ ಅಣ್ಣ, ಆಯ್ತು, ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಣ್ಣ. ಬೇರೆ ಏನಾದ್ರು ಬೇಕಣ್ಣ? ಅಷ್ಟೇ, ಅದನ್ನ ವಿಚಾರಿಸ್ಕೊಂಡು ನಂಗೆ ಹೇಳಿ ವಾಪಸ್. ಸರಿ ಅಣ್ಣ, ಆಯ್ತಣ್ಣ. ನೋಡಿ, ಕಳೆದ ಎಲೆಕ್ಷನ್ ಅಲ್ಲಿ ನನ್ನ ಜೊತೆ ಯಾರ್ಯಾರು ಹುಡುಗರು ಕೆಲಸ ಮಾಡಿದ್ರು, ಡ್ರೈವರ್ ಇರ್ಬೋದು, PA ಇರ್ಬೋದು, ಅವ್ರನ್ನೆಲ್ಲ ಅವರು ಭೇಟಿ ಮಾಡಿ ಹೆಂಗೋ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರಿಗೆ ಇಲ್ಲದ ಸಲ್ಲದ ಒಂದು ಆಮಿಷವನ್ನ ಒಡ್ಡಿ, ದೊಡ್ಡ ಮಟ್ಟದ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮಿಷ ಒಡ್ಡಿ, ಏನು ದುಷ್ಯಂತ್ ಅವರು ಅವ್ರನ್ನ ಕರ್ಕೊಂಡೋಗಿ ಫ್ಲಾಟ್ ನಲ್ಲಿ ಮಧ್ಯರಾತ್ರಿವರೆಗೂ ಮೀಟಿಂಗ್ ಮಾಡಿ ಏನೇನು ಡಾಟಾ ಬೇಕೋ ಅವ್ರ ಹತ್ರ ತಗೊಂಡಿದ್ದಾರೆ. ಪಾಪ ಅವರು ನಮಗೂ ಹೇಳಿದ್ರು, ಅಂದ್ರೆ ಅದ್ರಲ್ಲಿ ಒಬ್ಬ ಹುಡುಗ ಮಾತ್ರ ಅವ್ರ ಪರವಾಗಿ ಕೆಲಸ ಮಾಡಿದ್ದಾನೆ. ಇನ್ನೊಬ್ಬ ಹುಡುಗ ಕೇಳ್ದ, ಅಣ್ಣ ಈ ಥರ PA ಕೆಲಸ ಮಾಡ್ತಿದ್ದ, ಅಣ್ಣ ಈ ಥರ ನಮ್ಮನ್ನೆಲ್ಲ ಇದನ್ನು ಮಾಡ್ತಾ ಇದ್ದಾರೆ ಅಂತ. ಅದಾದ್ಮೇಲೆ ನಮ್ಮ ರಂಜಿತ್ ಅಂತ ಹೇಳ್ಬಿಟ್ಟು, ನಮ್ಮ ಕಳೆದ ಬಾರಿ ನಮ್ಮ ರಂಜಿತ್ ಗೌಡ್ರು ಅಂತ ಹೇಳ್ಬಿಟ್ಟು, ಅವನು ಸಹ ನನಗೆ ಒಂದು ಹಿಂಟ್ ಕೊಟ್ಟ, ಅಣ್ಣ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ, ನೀವು ಒಂದು ಸ್ವಲ್ಪ ಗಮನಿಸಿ ಅಂದಾಗ ನನಗೆ ಅದೆಲ್ಲ ಗೊತ್ತಾಯಿತು. ಅವರು ದೊಡ್ಡ ಮಟ್ಟದಲ್ಲಿ ಆಮೇಶ ಒಡ್ಡಿ ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲಿ ಅಂತ ಎಲ್ಲ ಡೀಟೇಲ್ಸ್ನು ತಗೊಂಡು ಅದೇನೇ ಮಾಡಿ ನಾವು ಅದನ್ನ ಮುಂದಿನ ದಿನಗಳಲ್ಲಿ ಅವ್ರು ನಮ್ಮ ಗುಬ್ಬಿ ತಾಲೂಕಿಗೆ ತಿರುಗಿ ನೋಡಿದಂಗೆ ನಾನು ಮಾಡ್ತೀನಿ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ಥರ ಎಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.